ಎಲ್ಲರಿಗೂ ಶುಭ ದಿನ. ಇವತ್ ನಾವು ಮಾಡ್ತಾ ಇದೀವಿ ಮಳುಳ್ಳಿ ಕಾಳು ಸಾರು. ನಮ್ಮ ಹಾಸನ್ ಕಡೆ ಅಂತಾರೆ ಮಳುಳ್ಳಿ ಕಾಳು ಅಂತಾರೆ, ಮೊಳಕೆ ತೆಗ್ದಿರೋ ಹುರುಳಿ ಕಾಳು ಸಾರು. ಹುರುಳಿ ಕಾಳು ಸಾಡು. ಅದೇ ನಂಗೊಂದ್ ಸ್ವಲ್ಪ ಟಂಗ್ ಟ್ವಿಸ್ಟ್ ಆಯ್ತು, ಅದಕ್ಕೇನೆ ಇವ್ರಿಗೆ ಹೇಳಕ್ ಬಿಟ್ಟೆ. ಸೊ ಇವಾಗ ಸಾರು ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ, ಬದ್ನೆಕಾಯಿ ಎಲ್ಲ ಹಾಕ್ ಮಾಡ್ತಾರೆ ಅಲ್ವಾ? ಚೆನ್ನಾಗಿರುತ್ತೆ. ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕಂತ ನಮ್ಮಮ್ಮ ಹೇಳ್ತಾರೆ. ಆಕ್ಚುಲಿ ನಾನ್ ವೆಜಿಟೇರಿಯನ್ ಅವರಿಗೆ ಬೇರೆ ಆದ್ರೆ ಇದು ಆಕ್ಚುಲಿ ವೆಜಿಟೇರಿಯನ್ ಅವರಿಗೆ ತುಂಬಾ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ. ಎಸ್, ಬನ್ನಿ ಮಾಡೋಣ. ಪ್ರೋಟೀನ್ ಕೂಡ ಎಸ್, ಅಂಡ್ ಕಾರ್ಬ್ಸು ಅಷ್ಟೇ ಇದೆ. ಬಟ್ ಗುಡ್ ಫಾರ್ ಹೆಲ್ತ್ ಅಂತಾನೆ ಅನ್ಕೋಬಹುದು. ಎಸ್, ಬನ್ನಿ ಮಾಡೋಣ. ಹುರುಳಿಕಾಳು ಒಂದು ದಿನ ಫುಲ್ ನೆನೆ ಹಾಕ್ಬಿಟ್ಟು ಚೆನ್ನಾಗಿ ಬೆಳಗ್ಗೆ ನೆನೆ ಹಾಕಿದ್ರೆ ನಾಳೆ ತನಕ ಹಾಕಿ, ಇಲ್ಲಾಂದ್ರೆ ಕೆಲವು ಗಟ್ಟಿ ಇರುತ್ತೆ. ಆಮೇಲೆ ಒಂದು ದಿನ ಇದು ಮೊಳಕೆ ತೆಗಿಸ್ಬೇಕು. ಇಷ್ಟುದ್ದ ಮೊಳಕೆ ಬರಬೇಕು ಅಂದ್ರೆ 2 ದಿನನೇ ಬೇಕಾಗುತ್ತೆ. ಆಯ್ತಾ? ಇಲ್ಲಾಂದ್ರೆ ಸಣ್ಣ ಸಣ್ಣ ಬರುತ್ತೆ. ಇಷ್ಟುದ್ದ ಇದ್ರೆ ಚೆನ್ನಾಗಿರತ್ತೆ ಅಂತ ತೆಗ್ಸಿಟ್ಕೊಂಡಿದ್ದೀನಿ. ಇಲ್ಲಿ ಬದನೆಕಾಯಿ ಮತ್ತೆ ಆಲೂಗೆಡ್ಡೆ, 2 ಮೀಡಿಯಂ ಸೈಜ್ ಈರುಳ್ಳಿ, 2 ದೊಡ್ಡ ಟಮಾಟೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಶುಂಠಿ, 2 ಗೆಡ್ಡೆ ಬೆಳ್ಳುಳ್ಳಿ, 8-10 ಲವಂಗ, 2 ತುಂಡು ಚಕ್ಕೆ ತಗೋತೀನಿ, 1 ಕಪ್ ತೆಂಗಿನಕಾಯಿ, ಸ್ವಲ್ಪ ಅರಶಿನ, ಧನಿಯಾ ಪುಡಿ, ಖಾರದ ಪುಡಿ, ಉಪ್ಪು. ಎಲ್ಲರೂ ಅನ್ಕೋತಿರ್ತಾರೆ ನಾನು ಸಮ್ಮರ್ ಟೈಮಲ್ಲಿ ಏನಕ್ಕೆ ವಿಂಟರ್ ಬಟ್ಟೆ ಹಾಕೊಂಡಿದೀನಿ ಅಂತ. ಎಲ್ಲ ಕಡೆಯಿಂದ ಬೆವರು ಇಳಿತಿದೆ ಗೈಸ್. ಹೌದಪ್ಪ, ತುಂಬಾ ಶೆಕೆ ನೋಡಿ. ನಾನು ಹಿಂಗ್ ಕಟ್ಕೊಂಡ್ಬಿಟ್ಟಿದ್ದೀನಿ ಕೂದಲ್ನ. ನಮ್ ಸಾಗರದಲ್ಲಿ ಸಿಕ್ಕಾಪಟ್ಟೆ ಶೆಕೆ ಅಲ್ವಾ? ಅದೇ ಸಿಕ್ಕಾಪಟ್ಟೆ ಶೆಕೆ. ಹಂಗಾಗಿ ಆಗ್ತಾನೆ ಇಲ್ಲ. ಅದಕ್ಕೆ ಬೆಳಗ್ಗೆನೆ ಎಲ್ಲ ಶೂಟ್ ಮುಗಿಸ್ಕೊಂಡ್ಬಿಟ್ಟು 4 ಗಂಟೆ ತನಕ ಫುಲ್ ಶೆಕೆ ಇರುತ್ತೆ. ಸಂಜೆ ಆಮೇಲೆ ನೆಲದ ಮೇಲೆ ಬಿದ್ದು ಹೊರಡಾಡದೆ. ಎಲ್ಲಾ ಫ್ಯಾನು ಆನ್ ಇರುತ್ತೆ. ನೆಲದ ಮೇಲೆ ಮಲ್ಕೊಂಡಿರ್ತೀನಿ ನಾನು. ಆಗೋದೇ ಇಲ್ಲ ಅಷ್ಟು ಶೆಕೆ ಆಗುತ್ತೆ. ಫಸ್ಟ್ ಆಫ್ ಆಲ್ ಥೈರಾಯ್ಡ್ ನನಗೆ. ಶೆಕೆ ಜಾಸ್ತಿ ತಡ್ಕೊಳಕ್ಕೆ ಆಗೋದಿಲ್ಲ ನನಗೆ. ಹಂಗೆ ಕತೆ ನಮ್ದು. ಬನ್ನಿ. ಸೊ ಫಸ್ಟಿಗೆ ಈರುಳ್ಳಿ, ನೆಕ್ಸ್ಟ್ ಟೊಮೆಟೊ ಹಾಕ್ತಾ ಇದೀವಿ. ಈಗ ಇದು ಸ್ವಲ್ಪ ಸಾಫ್ಟ್ ಆಗಲಿ. ಇದರಲ್ಲಿ ಅರ್ಧ ತಗೋಬೇಕು. ಓಕೆ, ಮಿಕ್ಸಿಗೆ ಹಾಕೋಣ. ಈಗ ಇದರಲ್ಲಿ ಅರ್ಧ ತೆಗಿತೀನಿ. ಸೊ ಸಾಫ್ಟ್ ಆಗಿದೆ ಅಲ್ಲ? ಅರ್ಧ ತೆಗೆದ್ಬಿಟ್ಟು ರುಬ್ಲಿಕ್ಕೆ ಬೇರೆದ್ರಲ್ಲೂ ಇನ್ನೊಂದು ಪಾತ್ರೆಯಲ್ಲಿ ಮಾಡ್ಕೋಬಹುದು. ಬಟ್ ಬೇಡ, ಏನಕ್ಕೆ ಈಸಿ ಅಲ್ವಾ ಇದು. ಇದರಲ್ಲಿ ಅರ್ಧ ತಕೊಂಡ್ಬಿಟ್ಟು ಅರ್ಧ ಹಾಕಿದ್ರೆ ಆಯ್ತು. ಈಗ ನೋಡು, ಇದು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಓಕೆ. ಅರಿಶಿನ ಪುಡಿ, ಸೊ ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕ್ತಾ ಇದ್ದಾರೆ. ಆ್ಯಂಡ್ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದಾರೆ. ಆ್ಯಂಡ್ ಇವಾಗ ನಮ್ದೇನು ಬದನೆಕಾಯಿ ಮತ್ತೆ ಆಲೂಗಡ್ಡೆ ಹೆಚ್ಕೊಂಡಿದ್ವಿ ಅದನ್ನ ಹಾಕ್ತಾ ಇದ್ದಾರೆ. ನೀವು ಬೇಕು ಅಂದ್ರೆ ಹಾಕೊಳ್ಳಿ. ಬದನೆಕಾಯಿ ಆಲೂಗಡ್ಡೆ ಚೆನ್ನಾಗಿರುತ್ತೆ. ಹೌದು, ತುಂಬಾ ಚೆನ್ನಾಗಿರುತ್ತೆ. ಅದು ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ನೀರ್ ಹಾಕೋಣ. ಉಪ್ಪು ಹಾಕಿದ್ದೀನಿ, ಅರಿಶಿನ ಎಲ್ಲ ಹಾಕಿ 3 ವಿಷಲ್ ಇಲ್ಲ 4 ವಿಷಲ್ ಬಂದ್ಬಿಡ್ಲಿ. ಚೆನ್ನಾಗಿ ಬೆಂದಿರುತ್ತೆ. ಓಕೆ. ಸೊ 3 to 4 ವಿಸಿಲ್. ಬದನೆಕಾಯಿ ಹೆಚ್ಚಿಡಂಗಿದ್ರೆ ಉಪ್ಪು ಹಾಕಿಡಿ, ಇಲ್ಲಾಂದ್ರೆ ಕಪ್ಪಾಗ್ಬಿಡುತ್ತೆ. ನೀರಲ್ಲಿ ಉಪ್ಪಿರ್ಬೇಕು. ಎಸ್. ಮಸಾಲೆ ರುಬ್ಲಿಕ್ಕೆ ಹಾಕಕ್ಕೆ ಅರ್ಧ ತಗೊಂಡಿದೀವಾ. ಈ ಖಾರದ ಪುಡಿ, ಧನಿಯಾ ಪುಡಿ ಹುರ್ಕೊಂಬರೋಣ ಬಾ. ಖಾರದ ಪುಡಿ ಮತ್ತೆ ಧನಿಯಾ ಹುರ್ಕೊಳಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಓಕೆ. ಆಯ್ತಾ? ನಾನಿಲ್ಲಿ 2 ಸ್ಪೂನ್ ಧನಿಯಾ ತಗೋತೀನಿ, ಯಾಕಂದ್ರೆ ಜಾಸ್ತಿ ಇದೆ ಅಂತ. 2 ಸ್ಪೂನ್ ಖಾರದ ಪುಡಿ ತಗೋತೀನಿ. ಸ್ವಲ್ಪ ಸಣ್ಣ ಉರಿಯಲ್ಲಿ ಒಂಚೂರು ಹುರ್ಕೊಂಡ್ಬಿಟ್ರೆ ಘಮ ಘಮ ಅನ್ನತ್ತೆ. ಕಲರು ಚೆನ್ನಾಗಿ ಬರುತ್ತೆ. ಓಕೆ. ಸ್ವಲ್ಪ ತಣ್ಣಗಾಗ್ಲಿ. ಇದು ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಒಂದು 10 ಲವಂಗ. ಓಕೆ. ನಿಮ್ಮ ಮನೇಲಿ ಸ್ವಲ್ಪ ಕ್ವಾಂಟಿಟಿ ಮಾಡಂಗಿದ್ರೆ ಒಂದು 5 ಲವಂಗ. ಇಷ್ಟು ಚಕ್ಕೆ.
ನಾನು ಒಂದು ಬಟ್ಲು ಕಾಯಿ ಹಾಕ್ತಾ ಇದ್ದೀನಿ, ಯಾಕಂದ್ರೆ ಸಾರು ಜಾಸ್ತಿ ಇದೆ. ನೀವು ಸ್ವಲ್ಪ ಕಡಿಮೆ ಹಾಕೊಳ್ಳಿ, ಅರ್ಧ ಬಟ್ಲು ಹಾಕಿ, ನಿಮ್ಮ ಫ್ಯಾಮಿಲಿ ಚಿಕ್ಕದು ಅಂತ ಹೇಳಿದ್ರೆ. ಈಗ Okay. ಖಾರದ ಪುಡಿ. ಓಕೆ, ಈಗ ಹುರಿದಿರೋ ಖಾರದ ಪುಡಿ ಅಂಡ್ ಕೊರಿಯಂಡರ್ ಪೌಡರ್. ನಿಮ್ಗೆ ತೆಂಗಿನಕಾಯಿ ಜಾಸ್ತಿ ಬೇಡ ಅಂತಂದ್ರೆ ಸ್ವಲ್ಪ ಕಡಲೆ ಸ್ವಲ್ಪ ತೆಂಗಿನಕಾಯಿ ಹಾಕೊಂಡ್ಬಿಟ್ಟು ಸಾರು ಮಾಡ್ಬೋದು. ಹಾಸನಲ್ಲೆಲ್ಲ ನಾವು ಹಂಗೇನೆ ಸ್ವಲ್ಪ ಕಡಲೆ ಯೂಸ್ ಮಾಡ್ತೀವಿ, ತೆಂಗಿನಕಾಯಿ ಕಡಿಮೆ ಹಾಕ್ತೀವಿ. ನಿಮ್ಗೆ ಆ ಥರ ಬೇಡ ಅಂದ್ರೆ ತೆಂಗಿನಕಾಯಿ ಜಾಸ್ತಿ ಹಾಕೊಳ್ಳಿ, ಇಲ್ಲ ತೆಂಗಿನಕಾಯಿ ಜಾಸ್ತಿ ಬೇಡ ಅಂದ್ರೆ ಸ್ವಲ್ಪ ಕಡಲೆ ಹಾಕೊಳ್ಳಿ, ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ಅದು ಎರಡೂ ಬೇಡ, ಕಡಲೆನೂ ಇಷ್ಟ ಇಲ್ಲ ಅಂತಂದ್ರೆ ಸ್ವಲ್ಪ ಗಸಗಸೆ ಹಾಕೊಳ್ಳಿ, ಅದು ಚೆನ್ನಾಗಿರುತ್ತೆ. ಓಕೆ, ನಮ್ಮಮ್ಮ ಮಸಾಲೆ ರುಬ್ತಾ ಇದ್ದಾರೆ. ಸೊ ಗೈಸ್, ನಮ್ಮ ಮಸಾಲೆ ರುಬ್ಬಾಗಿದೆ. ಈ ತರ ನುಣ್ಣಗೆ ರುಬ್ಕೋಬೇಕು. ಸೊ ಎಷ್ಟು ವಿಸಿಲ್ ಆಗಿದೆ? 3 ಆಗಿದೆ. 3 ವಿಸಿಲ್ ಆಗಿದೆ. ಅಂಡ್ ನೋಡಿ, ಈಗ ಮಸಾಲೆಯನ್ನು ಹಾಕುವ ಸಮಯ. ಓಕೆ, ನಮ್ಮ ಮಸಾಲೆ ಏನ್ ರುಬ್ಕೊಂಡಿದ್ವಿ ಅದನ್ನ ಹಾಕೋ ಟೈಮ್ ಬಂದಿದೆ. ವಾವ್, ಓಕೆ, ಕಲ್ಸೋಣ ಇದನ್ನ. ನಮ್ಮಮ್ಮ ಬಂದೆ ಕಲ್ಸ್ಬೇಕು. ಸೊ ಇವಾಗ ಇದನ್ನ ಮತ್ತೆ ಕುದಿಯಕ್ ಇಡ್ಬೇಕಾ ನಾವು? ಮಸಾಲೆ ಕುದಿಬೇಕಲ್ಲ. ಎಸ್. ಸೊ ಗೈಸ್ ನೋಡಿ, ನಮ್ಮಮ್ಮ ಅಡಿಗೆ ಮಾಡ್ತಾ ಎಲ್ಲ ಕ್ಲೀನ್ ಮಾಡ್ಬಿಟ್ರು. ಇವಾಗ ನಮ್ಮಮ್ಮ ಮಾಡ್ತಾ ಇದಾರೆ ರಾಗಿ ಮುದ್ದೆ. ಸೊ ರಾಗಿ ಮುದ್ದೆಗೆ ಒಂಚೂರ್ ರಾಗಿನ ಕಲಸಿ ನೀರಲ್ಲಿ ಹಾಕಿದ್ದಾರೆ. ಹಿಟ್ಟುನು ಹಾಕಾಯ್ತಾ? ಹಿಟ್ಟು ಹಾಕಿಲ್ಲ, ಹಾಕ್ತೀನಿ. ಸೊ ಇಲ್ಲಿ ಹಿಟ್ಟಿದೆ ನೋಡಿ. ನಾನೇನಿದೆ ಅಳತೆ ಮಾಡ್ತಾ ಇಲ್ಲ, ಅಂದಾಜಿನ ಮೇಲೆ ಅದೇ ಅಂದಾಜ್ ಮೇಲೆ ಹಾಕ್ತಾರೆ ಅವರು. ನಮ್ಮನೇಲಿ ರಾಗಿ ಮುದ್ದೆ ಸಾರು. ಈ ಸಾರು ಮೇಲೆ ಯಾಕೆ ಈ ತರ ಸೌಟ್ ಇಟ್ಟಿದ್ದಾರೆ ಅಂದ್ರೆ ಉಕ್ಕಿ ಹರಿಬಾರದಂತ ಅಲ್ಲಮ್ಮ? ಆ ಟ್ರಿಕ್ ನಿಜ ವರ್ಕ್ ಆಗುತ್ತಾ? ಆಗತ್ತಾ? ಈ ಕಡೆ ಬೇಡ. ಈಗ ಇದೊಂದು 5 ನಿಮಿಷ ಕುದೀರಿ. ಓಕೆ, ಆಮೇಲೆ ಕಲಿಸ್ಬೇಕಾ? ಓಕೆ. ಸೊ ಇವಾಗ ಕುದೀತಾ ಇದೆ ಅಂಡ್ ನಮ್ಮಮ್ಮ ಕಲಿಸ್ತಾರೆ. ನಂಗೆ ಇತ್ತೀಚೆಗೆ ರಾಗಿ ಮುದ್ದೆ ತುಂಬಾ ಇಷ್ಟ ಆಗ್ತಾ ಇದೆ. ಸಾರು ಚೆನ್ನಾಗಿದ್ರೆ ಮುದ್ದೆನೂ ಚೆನ್ನಾಗಿರುತ್ತೆ. ಹೌದು. ಕಲ್ಸಾದ್ಮೇಲೆ ಒಂದ್ 5 ನಿಮಿಷ ಬಿಡ್ಬೇಕಾ? ಮುಚ್ಚಿಬಿಟ್ಟು ಒಂದು 5-10 ನಿಮಿಷ ಬಿಟ್ರೆ ಚೆನ್ನಾಗಿ. ಓಕೆ, ಇದನ್ನ ಈಗ ಒಂದು 5-10 ನಿಮಿಷ ಮುಚ್ಚಿಡೋಣ, ಸಣ್ಣ ಉರಿಯನ್ನ. 5 ನಿಮಿಷ ಆಗಿ ತೆಗ್ದಿದ್ದಾರೆ. ಈಗ 2 ಸ್ಪೂನ್ ತುಪ್ಪ ಹಾಕ್ತೀನಿ. 2 ಸ್ಪೂನ್ ತುಪ್ಪ. ಸೊ ನೋಡಿ, ನಮ್ಮಮ್ಮ ಒಂದ್ ದೊಡ್ಡ ಮುದ್ದೆ ಮಾಡ್ತಾ ಇದ್ದಾರೆ. ದೊಡ್ಡದಿಲ್ಲ, ನಾದ್ದೆ ಅದು ಅಷ್ಟೇ. ಅದೇ ಇವಾಗ ಕಟ್ ಮಾಡಿ ಸಿಂಗಲ್ ಮುದ್ದೆ ಮಾಡ್ತಾರೆ ಈ ತರ. ಇಷ್ಟಿಷ್ಟು ದೊಡ್ಡದು. ಆಯ್ತಾ? ಫಸ್ಟ್ ಆಫ್ ಆಲ್ ಇದಕ್ಕೆ ನಿಮ್ದು ಟೀಪಾಯ್ ತುಂಬಾ ಕ್ಲೀನ್ ಆಗಿ ಇಟ್ಕೊಳ್ಳಿ. ಹೌದು, ಇಲ್ಲಾಂದ್ರೆ ತಟ್ಟೆ ಮೇಲೆ ಮಾಡ್ಕೊಳ್ಳಿ ಅಷ್ಟೇ. ನಮ್ಮನೇಲಿ ಚಿಕ್ಕದು ತಿಂತಾರೆ ಅಂತ ಚಿಕ್ಕದು ಆದಿತಿಗೆ ತೋರ್ಸಿಮ್ಮ. ನೋಡಿ, ಇನ್ನು ಎರಡು ಮುದ್ದೆ ಆಯ್ತು. ಸೊ ಗೈಸ್ ನೋಡಿ, ನಮ್ ಮುದ್ದೆ ರೆಡಿ ಇದೆ. 1 2 3 4 5 6 7 ಮುದ್ದೆ ಆಗಿದೆ. ವೆರಿ ನೈಸ್. ಸೊ ಆಫ್ ಮಾಡಿದಾರೆ ಸ್ಟವ್, ಬಿಕಾಸ್ ಕುದ್ದಾಗಿದೆ ನಮ್ ಸಾರು. ಇಷ್ಟು ಗಟ್ಟಿ ಸರಿ ಇರುತ್ತೆ. ಎಸ್. ಓಕೆ, ಸೊ ನಮ್ಮಮ್ಮ ಸಾರು ಹಾಕ್ತಾ ಇದಾರೆ. ನನ್ನ ಟೇಸ್ಟಿಗೆ ಆಲೂಗೆಡ್ಡೆ ಬೇಕಾದಿ? ಆಲೂಗೆಡ್ಡೆ ಬೇಕು, ನಂಗೆ ಆಲೂಗೆಡ್ಡೆ ಇಷ್ಟ. ಯಮ್ಮಿ. ಸೊ ಗೈಸ್, ಟೇಸ್ಟ್ ಮಾಡೋಣ ಬನ್ನಿ. ರಾಗಿ ಮುದ್ದೆ ಅಂಡ್ ಈ ಸಾರ್ ಹೆಸರು ಎಂತ ಅಂದ್ರಿ? ಮಳ್ಳುಳ್ಳಿ ಕಾಳ್. ಟಂಗ್ ಟ್ವಿಸ್ಟಿಂಗ್ ತರ ಇದೆ. ಸೊ ಫಸ್ಟ್ ರಾಗಿ ಮುದ್ದೆ ಜೊತೆ ಬರೀ ಸಾರು ಹಿಂಗೆ ಕಲ್ತ್ಕೊಂಡು ತಿನ್ನೋಣ. ಸಖತ್ತ ಇದೆ. ಮಳ್ಳುಳ್ಳಿ ಕಾಳ್ ಟೇಸ್ಟ್ ಮಾಡಿ ಹೇಳ್ತೀನಿ. ಬಿಸಿದೆ.
ಈಗ ಬಿಸಿ ಬಿಸಿ ತಪ್ಪಲೆಯಿಂದ ತೆಗೆದಾಕಿದ್ದಾರೆ. ಸಕ್ಕತ್ತಾಗಿದೆ, ಸಕ್ಕತ್ತಾಗಿದೆ. ವೆಜಿಟೇರಿಯನ್ಸ್ ಅವ್ರಿಗೆ ಬೆಸ್ಟ್ ಅಲ್ಲ ಇದು? ಹೌದು, ನಾನ್ ವೆಜ್ ಅವ್ರದ್ದು ಏನ್ ಮಸಾಲೆ ಹಾಕಿ ಮಾಡ್ತೀವಿ, ವೆಜಿಟೇರಿಯನ್ಸ್ಗೆ ಇದು ಮಸಾಲೆ. ನಾನ್ ವೆಜ್ ಅವರಿಗೂ ಅಷ್ಟೇ ಇಷ್ಟ ಆಯ್ತು. ಹೌದು, ತುಂಬಾ ಚೆನ್ನಾಗಿದೆ. ಇದು ಅನ್ನಕ್ಕೂ ಅಷ್ಟೇ ಚೆನ್ನಾಗಿ ಕೊಡುತ್ತೆ, ರೊಟ್ಟಿಗೂ. ನನಗೆ ರೊಟ್ಟಿ ಫೇವ್ರೇಟ್ ಇದು. ನಾನು ಇದು ಮಾಡಿದಾಗೆಲ್ಲ ನಮ್ಮ ಮನೇಲಿ ರೊಟ್ಟಿ ಮಾಡೇ ಮಾಡ್ತಾರೆ. ಇವತ್ತು ಮುದ್ದೆ ಮಾಡಿದೀವಿ ಬಿಕಾಸ್ ಎಲ್ಲದಕ್ಕೂ ಸೂಟ್ ಆಗುತ್ತೆ ಕಾಂಬಿನೇಷನ್ ಅಂತ. ಸಖತ್ತಾಗಿದೆ. ನೀವು ಮಾಡ್ಕೊಂಡು ಟ್ರೈ ಮಾಡಿ ಹೇಳಿ ನಿಮಗೆ ಹೇಗೆ ಇಷ್ಟ ಆಯ್ತು ಅಂತ ಕಾಮೆಂಟ್ ಹಾಕಿ. ಅಂಡ್ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋಲಿ. ಬಾಯ್. ಮುದ್ದೆ ಸಾಫ್ಟ್ ಆಗಿದೆ.